ಸರ್ ಅದು ಒಂದು ಸಾಕು ಆ ಕಡೆದು ಅದು ಒಂದು ಸಾಕು ಅದೇ ಅದೊಂದು ಕೊಡಿ ನೋಡ್ತಾ ಇರ್ಬೋದು ಇದು ಅದು ಪೈನಾಪಲ್ ಇದು ಪೈನಾಪಲ್ ಬಜ್ಜಿ ಕ್ಯಾಪ್ಸಿಕಮ್ ಫಸ್ಟ್ ಪೈನಾಪಲ್ ಟೇಸ್ಟ್ ಮಾಡೋಣ ಅದೇ ಕ್ಯಾಪ್ಸಿಕಮ್ ಹಪ್ಪಳ ಬೇರೆ ಇದೆ ಮತ್ತೆ ಆ ಕಡೆ ಬೋಂಡ ತರ ಇದೆ ನಮ್ಮಲ್ಲಿ 35 ವೆರೈಟೀಸ್ ಬಜ್ಜಿಸ್ ನಾವು ಮಾಡಿರ್ತೀವಿ ಓಕೆ ನಾವು ಪೈನಾಪಲ್ ಅಲ್ಲೂ ಬಜ್ಜಿ ಮಾಡಬಹುದು ಅಂತ ಹೇಳಿ ಇಡೀ ಕರ್ನಾಟಕದಲ್ಲೇ ಸ್ಟಾರ್ಟ್ ಮಾಡಿದೆ ನಾವು ಓಕೆ ನಾನು ಪೈನಾಪಲ್ ಇದೇ ಫಸ್ಟ್ ತಿಂದಿರೋದು ತುಂಬಾ ಚೆನ್ನಾಗಿದೆ ಆಯ್ತಲ್ವಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ನನ್ನ ಫ್ರೆಂಡ್ ಹೇಳ್ದ ಒಬ್ಬ ಇಲ್ಲಿ ಗೀತಾ ಸ್ಕೂಲ್ ಹತ್ರ ಬೋಂಡಾ ಬಜ್ಜಿ 30 ತರ ಚಾಟ್ ಎಷ್ಟು 30 ಇಂದ 35 ವೆರೈಟಿ ಇದೆ ಬೋಂಡಾ ಬೇರೆದೆಲ್ಲ ಮಾಡ್ತಾರೆ ಅಂತ ಹೇಳ್ದ. ಹೌದು ಬೇಬಿ ಕಾರ್ನ್ ಅದೆಲ್ಲ ಇರುತ್ತಂತೆ. ಅದಕ್ಕೆ ನಾವು ಟೇಸ್ಟ್ ನೋಡೋಣ ಟ್ರೈ ಮಾಡೋಣ ವಿಡಿಯೋ ಮಾಡೋಣ ನಿಮಗೂ ಕೂಡ ತಿಳಿಸೋಣ ಅಂತ ಬಂದ್ವಿ ನಾವು. ಹೌದು ಗೀತಾ ಕಾನ್ವೆಂಟ್ ಹತ್ರ ಇದೀವಿ ಸಿದ್ಧಾರ್ಥ ಲೇಔಟ್. ಆಕ್ಚುಲಿ ಗೀತಾ ಕಾನ್ವೆಂಟ್ ಹತ್ರ 10th ಎಕ್ಸಾಮ್ ಬರ್ತಿದ್ದೆ ನಾನು. ಈ ಸ್ಕೂಲ್ನೇ ಬರ್ತಿದ್ದೆ 10th ಎಕ್ಸಾಮ್. ಸಿದ್ಧಾರ್ಥ ಲೇಔಟ್ ಹತ್ರ ಮೈಸೂರು ಸಿದ್ಧಾರ್ಥ ಡಿಸಿ ಆಫೀಸ್ ಪಕ್ಕನೆ ಮೈಸೂರು ಬೋಂಡಾ ಅಂತಿದೆ. ಹೌದು ಬನ್ನಿ ಅಲ್ಲಿಗೆ ಹೋಗಿ ನಿಮಗೂ ಕೂಡ ಟೇಸ್ಟ್ ಹೇಳ್ತೀವಿ. ನಾವು ಕೂಡ ಇದೆ ಫಸ್ಟ್ ಬೋಂಡಾ ಬಜ್ಜಿ ನಮ್ಗೆ ಅಷ್ಟಕ್ಕೇನೆ ನೋಡೋಣ. ನಮ್ದೇನು ನಾನ್ ವೆಜ್ ಫೇವ್ರೇಟ್. ಹೌದು ಬೋಂಡಾ ಬಜ್ಜಿಗಿಂತ ಬೇರೆ ಏನೇನು ಐಟಮ್ ಇದೆ ಅದೆಲ್ಲ ಈ ಟೇಸ್ಟ್ ಹೆಂಗಿದೆ ಅದು ಕೂಡ. ಯಾಕಂದ್ರೆ ಸಂಜೆ ಟೈಮು ಸ್ನಾಕ್ಸ್ ಐಟಮ್ ತಿನ್ನೋರು ಇಲ್ಲಿ ಬಂದು ವಿಸಿಟ್ ಮಾಡಿ ಟೇಸ್ಟ್ ಹೋಗ್ಬಿಟ್ಟು ಹೇಳ್ತೀವಿ ಹೆಂಗಿರುತ್ತೆ ಅಂತ. ಆಪೋಸಿಟ್ ಅಂತ ಇದೆಲ್ಲ ಅದೇ ಅಂಗಡಿ. ಜನ ಇದ್ದಾರೆ ಇವಾಗ ಅಲ್ಲಿ 6:30 ಆಗೈತೆ. 6:30ಗೆ ಜನ. ಹೊಸ ಡಿಸಿ ಆಫೀಸ್ ಪಕ್ಕನೇ ಬೋಂಡಾ ಬಜ್ಜಿ ಮಳೆ ಟೈಮು ಚಳಿ ಟೈಮು ಈ ವೆದರ್ ತಿಂತಾ ಇದ್ರೆ ಮಸ್ತ್ ಮಾತ್ರ ಬಿಸಿ ತಿನ್ಬೇಕು ತಿಂದ್ರೆ. ಸಂಜೆ ಟೈಮ್ ಸ್ನಾಕ್ಸ್ ಚಾಯ್ಸ್ ಮಾಡೋರಿಗೆ ಇದು ಒಳ್ಳೆ ಪ್ಲೇಸ್. ಇದಂತೂ ಟ್ರಾಫಿಕ್ ಹೆವಿ ಆಗಿದೆ ಈಗ. ರೋಡ್ ದಾಟೋದೇ ಹಿಂಸೆ ಹೊಡೆದೆ. ಆ ಕಡೆ ಈ ಕಡೆ ಹೋಗೋದೇ ಒಂದು ಸರ್ಕಸ್ ಮಾಡ್ಬೇಕು ಮೈಸೂರಲ್ಲಿ ಈಗ. ಸರಿ ಬನ್ನಿ ಹೋಗಿ ಸಿಗ್ತೀವಿ. ಮೈಸೂರು ಫಸ್ಟ್ ಕಾರ್ನ ಸ್ಕೂಟರ್ ತರ ಓಡಿಸ್ಬೋದಿತ್ತು. ಇವಾಗ ಕಾರ್ ಎತ್ಕೊಂಡ್ ಬರಕ್ಕೆ ಬೇಜಾರು. ಮೈಸೂರು ಬೊಂಬಾಟ್ ಬೋಂಡಾ, ಮೈಸೂರು ಬೊಂಬಾಟ್ ಬೋಂಡಾ, ಪಾಲಕ್ ಏನೇನು ಕೇಳಬೇಕು. ಇವಾಗ ರೀಸೆಂಟ್ ಆಗಿ ಓಪನ್ ಮಾಡಿರೋ ಅನ್ಸುತ್ತೆ ಎಲ್ಲ. ನೋಡೋಣ ಟೇಸ್ಟ್ ಮಾಡ್ತೀವಿ. ಬೋಂಡಾ ಎಲ್ಲ ಬೋಂಡಾ ಬಜ್ಜಿ ಎಲ್ಲ ಇದೆ. ಹೌದು ಒಂದು ವ್ಯಾನಲ್ಲಿ ಇವರು ಮಾಡ್ಕೊಂಡಿದ್ದಾರೆ. 4 ವೀಲರ್ ವ್ಯಾನಲ್ಲಿ ಯಾವ್ಯಾವ ಥರ ಐಟಮ್ ಇದೆ ಕೂಡ ನೋಡ್ಬೋದು. ಫುಲ್ ಬಿಸಿ ಅವರೇ. ಮಿರ್ಚಿ ಇಟ್ಟವ್ರೆ ಮೆಣಸಿನ್ಕಾಯಿ. ಹಬ್ಬ ಯಾವ್ದು ಟೇಸ್ಟ್ ನೋಡೋಣ ನಾವು. ಮೆನು ನೋಡಿ ಮೆನು ಇಟ್ಟವ್ರೆ ಇಲ್ಲಿ. ಕಾಲಿಫ್ಲವರು, ಕ್ಯಾಪ್ಸಿಕಮ್ಮು, ಆಲೂ ಪ್ಲೇನು, ಆಲೂ ಬನ್ನು, ಮಶ್ರೂಮ್ ಬಜ್ಜಿ, ಬೇಬಿ ಕಾರ್ನು, ಪೈನಾಪಲ್ ಬಜ್ಜಿ, ಬ್ರೆಡ್ ಬಜ್ಜಿ ಬನ್ನು, ಆಲೂ ಟಫು, ಮಿರ್ಚಿ. ಟೋಟಲ್ 30 ಥರ. ಇಷ್ಟು 30 ಥರ ಟೋಟಲ್. 30 ಥರ ಇದೆಯಾ? ಓಕೆ, ನಿಮಗೆ 30 ಥರ ಸ್ನ್ಯಾಕ್ಸ್ ಐಟಮ್ಸ್ ಸಿಗುತ್ತೆ. ಇಲ್ಲಿ ಯಾವ್ದು ಬೇಕಾದ್ರೆ ಚಾಯ್ಸ್ ಮಾಡ್ಕೋಬೋದು. ಎಲ್ಲ ಬಿಸಿ ಬಿಸಿಯಾಗಿ ಇಲ್ಲೇ ಮಾಡ್ಕೊಡ್ತಾ ಇದ್ದಾರೆ. ಉಪ್ಪು ಖಾರ ಈರುಳ್ಳಿ ಹಾಕೊಡ್ತಾವ್ರೆ. ಎಲ್ಲ ಫ್ರೆಶ್ ಆಗಿರುತ್ತೆ ಇಲ್ಲಿ. ಪ್ರೈಸ್ ಕೂಡ ವರ್ತು. ಏನು ಆರ್ಡರ್ ಮಾಡೋದಾ? ಅದೇ ಒಂದು ಫಸ್ಟು ನಾವು ಯಾವಾಗಲೂ ಬಾಳೆಕಾಯಿ ಬಜ್ಜಿ ತಗೋಣ. ಸ್ಟಾರ್ಟಿಂಗ್ ಒಂದು ಬಾಳೆಕಾಯಿ ಬಜ್ಜಿ ಒಂದು ತಗೋಣ. ಆಮೇಲೆ ಯಾವ್ದು ಇಲ್ಲಿ ಸ್ಪೆಷಲ್ ಇದೆ ಕೇಳೋಣ ಅಲ್ಲಿ ಬಿಡು. ಅಲ್ಲೇ ಅವರಲ್ಲಿ ಯಾವ್ದು ಒಂದು ಸ್ಪೆಷಲ್ ನಿಮ್ಮಲ್ಲಿ ಯಾವ್ದು ಇದೆ ಅನ್ನೋದು. ಬೇಬಿ ಕಾರ್ನ್ ಬಜ್ಜಿ ತಗೊಳ್ಳೋಣ ಫಸ್ಟ್. ಬೇಬಿ ಕಾರ್ನ್ ಸಣ್ಣ ಜೋಳ ಬರುತ್ತಲ್ಲ, ಚಿಕ್ಕ ಜೋಳ ಓಕೆ ಗೊತ್ತಿಲ್ವಾ? ಇರೋದು ಓಕೆ ಅದೇ ತಗೊಳ್ಳೋಣ. ಅದೇ ಫಸ್ಟ್ ತಗೋಬಿಡು. ಒಂದು ಬೇಬಿ ಕಾರ್ನ್ ಬಜ್ಜಿ ಕೊಡಿ. ಬೇಬಿ ಕಾರ್ನ್ ಇಲ್ವಾ? ಓಕೆ ಬೇಬಿ ಕಾರ್ನ್ ಖಾಲಿ ಮಾಡಿದ್ದಾರೆ. ಮೆಣಸಿನ್ಕಾಯಿ ಕೊಡಿ. ಮೆಣಸಿನ್ಕಾಕು ಪೈನಾಪಲ್ ಐತಂತೆ. ಮಶ್ರೂಮ್ ಇದೆಯಂತೆ. ಮಶ್ರೂಮ್ ತಗೊಳ್ಳೋದಾ? ಮಶ್ರೂಮ್ ಇದೆ, ಪೈನಾಪಲ್ ಇದೆಯಂತೆ. ಅಲ್ಲ ಅವ್ರ ಹತ್ರ ಒಂದು ಪೈನಾಪಲ್ ಒಂದು ಇದು ಕೊಡಿ. ಮಶ್ರೂಮ್ ಅದೇನು ಅದು ಬೋಂಡಾ? ಕ್ಯಾಪ್ಸಿಕಮ್ ಫುಲ್ ಇರುತ್ತೆ. ಕ್ಯಾಪ್ಸಿಕಮ್ ಫುಲ್ ಉಂಡೆ ಕಣ. ಓಕೆ ಕ್ಯಾಪ್ಸಿಕಮ್ ನಾನು ಇಲ್ಲಿವರೆಗೂ ನೋಡೇ ಇಲ್ಲ. ಬೇರೆಯವ್ರು ತಿಂದಿರ್ಬೋದು. ನಾನು ಇದೇ ಫಸ್ಟ್ ಫುಲ್ ಕ್ಯಾಪ್ಸಿಕಮ್ ಅಲ್ಲಿ ಈ ತರ ಬಜ್ಜಿ ನೋಡ್ತಾ ಇರೋದು. ಫುಲ್ಲು ಒಳ್ಳೆ ಕ್ರಿಕೆಟ್ ಬಾಲ್ ಇದ್ದಂಗೆ ಐತಲ್ಲ. ಹೌದು ನೋಡ್ತಾ ಇರ್ಬೋದು. ಫುಲ್ಲು ಕ್ಯಾಪ್ಸಿಕಮ್ ಅಲ್ಲಿ ಬೋಂಡ ತರ. ಅದು ಈ ಎಗ್ ಮೊಟ್ಟೆ ಏನ್ ತಗೋತೀರಾ, ಫುಲ್ ಮೊಟ್ಟೆ ಹಾಕಿ ಒಂದು ಮೊಟ್ಟೆ ಕೊಡ್ತಾರಲ್ಲ, ಅದೇ ತರ ಅವರು ಕ್ಯಾಪ್ಸಿಕಮ್ ಅಲ್ಲಿ ಫುಲ್ ಕೊಡ್ತಾ ಇದ್ದಾರೆ. ಲೋ ಬಜೆಟ್ ಅಲ್ಲಿ ಸ್ನಾಕ್ಸ್ ಐಟಮ್ ಬೆಸ್ಟ್ ಮಾತ್ರ. ಎಲ್ಲ ಕಡಿಮೆ ಬಜೆಟ್ ಅಲ್ಲಿ ಎಲ್ಲ 30 ರೂಪಾಯಿ. ಅದೇ ಜಾಸ್ತಿ ಅಂದ್ರೆ 40 ರೂಪಾಯಿ ಎಷ್ಟು? 50 ರೂಪಾಯಿ. 50 ರೂಪಾಯಿ ಇದೆ.
ಸ್ಯಾಂಡ್ವಿಚ್ ಅದು 50 ರೂಪಾಯಿ ಸ್ಯಾಂಡ್ವಿಚ್. ಹೌದು, ನಿಮ್ಗೆ ಬಾಕಿ 30. ಹೌದು, ನಿಮಗೆ ಫೈನಲ್ ಪ್ರೈಸ್ ಬಂದು 50 ರೂಪಾಯಿ ಬರುತ್ತೆ. ಅದು ಬಿಟ್ಟರೆ ಎಲ್ಲ 50 ರೂಪಾಯಿ ಒಳಗಡೆನೆ. 30 ರೂಪಾಯಿ 40 ರೂಪಾಯಿ ಆ ಥರ ಇದೆ. ಒಳ್ಳೆ ಕಡಿಮೆ ಬಜೆಟಲ್ಲಿ ಒಂದು 30 ಥರ ಐಟಮ್ ಸಿಗುತ್ತೆ. ಎದುರುಗಡೆ ಗೀತಾ ಸ್ಕೂಲು, ಗೀತಾ ಕಾನ್ವೆಂಟ್ ಪಕ್ಕ ಎದುರುಗಡೆನೆ ಮೈಸೂರು ಬೊಂಬಾಟ್ ಬೋರ್ಡ. 30 40 50 ರೂಪಾಯಿಗೆಲ್ಲ ಒಂದು 30 ಥರ ಐಟಮ್ ನಿಮ್ಗೆ ಸಿಗುತ್ತೆ ಇಲ್ಲಿ ಬಂದರೆ. ಸ್ನ್ಯಾಕ್ಸ್ ಸಂಜೆ ಟೈಮು ವಾಕಿಂಗ್ ಬರೋರು ಆರಾಮಾಗಿ ಬಂದು ತಿನ್ಕೊಂಡು ಹೋಗ್ಬೋದು. ತುಂಬ ಜನ ಬಂದಿದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಒಂದು 4-5 ಥರ ಐಟಮ್ ಕೂಡ ತೋರಿಸಿದ್ದು. 4-5 ಥರ ಐಟಮ್ ಕೂಡ ಇಲ್ಲಿ ರೆಡಿ ಇದೆ. ಬಾಳೆಕಾಯಿ ಬಜ್ಜಿ, ಮತ್ತು ಕ್ಯಾಪ್ಸಿಕಮು, ಪಾಪಡ್, ಹಪ್ಪಳ ಬೇರೆ ಇದೆ. ಮತ್ತು ಆ ಕಡೆ ಬೋಂಡ ಥರ ಇದೆ. ಒಂದ್ಸಲಿ ಕೇಳ್ಬಿಡೋದು ಅವ್ರ ಹತ್ರ ಯಾವ್ಯಾವ ಐಟಮ್ ಎಲ್ಲ ಮಾಡ್ತಾರೆ ಅಂತ. ಕ್ಯಾಪ್ಸಿಕಮ್ನ ಪೈನಾಪಲ್ ಕೊಡಿ. ಕ್ಯಾಪ್ಸಿಕಮ್ ನೋಡಿ, ಕ್ಯಾಪ್ಸಿಕಮ್ ಸರ್ ಅದು ಒಂದು ಸಾಕು. ಆ ಕಡೆದು ಅದು ಒಂದು ಸಾಕು. ಅದೇ ಅದೊಂದು ಕೊಡಿ, ಅದೊಂದು ಕೊಡಿ. ಇವಾಗ ನಾವು ತೊಗೊಂಡಿರೋದು ಒಂದು ಕ್ಯಾಪ್ಸಿಕಮ್ಮು, ಒಂದು ಪೈನಾಪಲ್ಲ. ಕ್ಯಾಪ್ಸಿಕಮ್ ಪೈನಾಪಲ್. ಓಕೆ, ಒಂದು ಕ್ಯಾಪ್ಸಿಕಮ್ ತಗೋತಾ ಇದ್ದೀವಿ, ಒಂದು ಪೈನಾಪಲ್ ತಗೋತಾ ಇದ್ದೀವಿ. ಸ್ನ್ಯಾಕ್ಸ್ ಐಟಮು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಇಲ್ಲಿ ಸಿಗ್ತಾ ಇದೆ, ಕಡಿಮೆ ಬಜೆಟಲ್ಲಿ. ಇಲ್ಲೆಲ್ಲ ಯಾವುದೇ ರೀತಿ ಸ್ಟಾಕ್ ಇಟ್ಬಿಟ್ಟು ಕೊಡೋ ಅಂಥದ್ದಿಲ್ಲ. ಅಲ್ಲೇ ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ, ಬಿಸಿ ಬಿಸಿಯಾಗಿ. ಚಳಿಗೆ ಈ ವೆದರ್ಗೆ ತುಂಬ ಬೆಸ್ಟು ಅಂತಲೇ ಹೇಳ್ಬೋದು. ರೋಡ್ ಸೈಡೇ ಇದೆ, ಆರಾಮಾಗಿ ನಿಲ್ಸ್ಕೊಂಡು ಮನೆಗೂ ಪಾರ್ಸಲ್ ತೊಗೊಂಡು ಹೋಗ್ಬೋದು, ಆರಾಮಾಗಿ ತೊಗೊಂಡೋಗ್ಬೋದು. ಓಕೆ, ಇವಾಗ ನಾವು ನೋಡ್ತಾ ಇರ್ಬೋದು. ಇದು ಅದು ಪೈನಾಪಲ್. ಇದು ಪೈನಾಪಲ್ ಬಜ್ಜಿ, ಪೈನಾಪಲ್, ಕ್ಯಾಪ್ಸಿಕಮ್ಮು. ಫಸ್ಟ್ ಪೈನಾಪಲ್ ಟೇಸ್ಟ್ ಮಾಡೋಣ. ಪೈನಾಪಲ್ ಟೇಸ್ಟು. ಪೈನಾಪಲ್ ಹೌದು, ಪೈನಾಪಲ್ ಇದೆ. ಪೈನಾಪಲ್ ಇದೆ, ಖಾರ ಹಾಕಿದ್ದಾರೆ, ಮತ್ತು ಮೇಲ್ಗಡೆ ಈರುಳ್ಳಿ ಕೂಡ ಇದೆ. ನೋಡ್ತಾ ಇರ್ಬೋದು. ಫಸ್ಟ್ ಟೇಸ್ಟ್ ನೋಡ್ಬಿಡ್ತೀನಿ. ನಾನು ಇಷ್ಟಪಡ್ತೀನಿ, ನಾನು ಟ್ರೈ ಮಾಡ್ತೀನಿ. ಕ್ಯಾಪ್ಸಿಕಮ್ ಟ್ರೈ ಮಾಡೋದ ಇದೇ ಫಸ್ಟ್ ನಾನು ತಿಂತಿರೋದು. ಇದೇ ಫಸ್ಟ್ ನಾನು ತಿಂದಿರೋದು ಇದನ್ನ ಪೈನಾಪಲ್ದು. ಸಖತ್ತಾಗಿದೆ ಮಾತ್ರ. ಹಾಂ, ಚೆನ್ನಾಗಿ ಕಣ, ಚೆನ್ನಾಗಿದೆ. ನಾನು ಪೈನಾಪಲ್ ಇದೇ ಫಸ್ಟ್ ತಿಂದಿರೋದು, ತುಂಬ ಚೆನ್ನಾಗೈತೆ. ಆಯ್ತಲ್ವಾ? ಟೇಸ್ಟು ಮಸ್ತಾಗೈತೆ. ನಿಮಗೆ ನಿಂಬೆಹಣ್ಣು ಕೂಡ ಹಾಕೊಂಡು ತಿನ್ಬೋದು, ಮಸ್ತಾಗಿರುತ್ತೆ. ಟೇಸ್ಟ್ ಮಸ್ತಾಗೈತೆ ಮಾತ್ರ. 30 ರೂಪಾಯಿದು ಟೇಸ್ಟು ಅಲ್ವಾ? ಇದೇ ಫಸ್ಟ್ ಈ ಥರ ಬಜ್ಜಿ ತೆಗಿತೀನಿ. ಮಸ್ತಾಗಿದೆ ಟೇಸ್ಟು. ಚೆನ್ನಾಗಿದೆ. ಇದನ್ನು ಕೂಡ ನೀವು ಟೇಸ್ಟ್ ಮಾಡ್ಬೋದು. ಪೈನಾಪಲ್ ಚೆನ್ನಾಗಿದ್ದಾರ ನೋಡಿ. ಪೈನಾಪಲಲ್ಲಿ ಈರುಳ್ಳಿ ಕೂಡ ತಿಂತಾ ಇದೀವಿ, ಬಿಡ್ತಾ ಇಲ್ಲ ಈರುಳ್ಳಿನೂ. ಟೇಸ್ಟ್ ಆಗಿ ತುಂಬ ಚೆನ್ನಾಗಿದೆ. ಕ್ರಿಸ್ಪಿಯಾಗಿ ತಗೋ ಈರುಳ್ಳಿ. ಚೆನ್ನಾಗಿದೆ ನೋಡಿ. ಕ್ಯಾಪ್ಸಿಕಮ್ ಟ್ರೈ ಮಾಡೋದಾ? ಪೈನಾಪಲ್ ತುಂಬ ಇಷ್ಟ ಆಯಿತು. ಕ್ಯಾಪ್ಸಿಕಮ್ ನಿಂಬೆಹಣ್ಣು ಹಾಕೋದಿದ್ದೀವಿ. ನಿಂಬೆಹಣ್ಣು ಹಾಕಿದ್ರೆ ಒಂಥರ ಟೇಸ್ಟೇ ಬೇರೆ ಥರ. ಹೌದು, ಅಲ್ಲೇ ಇರಲಿ, ಅದು ಅಲ್ಲೇ ಇರಲಿ ಬಿಡ, ಮೈಸೂರು ಇಲ್ಲೇ ಇಲ್ಲ. ಆಯ್ತದು. ಓಕೆ, ನಾನು ಕೂಡ ಟೇಸ್ಟ್ ನೋಡ್ತೀನಿ ಕ್ಯಾಪ್ಸಿಕಮ್ದು. ಇದೇ ಫಸ್ಟು ಅದನ್ನು ತಿಂತಾರದು ಇಬ್ಬರು. ಇದೇ ಫಸ್ಟ್ ಅನ್ಸುತ್ತೆ ಇದನ್ನ. ಪೈನಾಪಲ್ಲು ಅಷ್ಟೇ, ಇದು ಅಷ್ಟೇ, ಇದೇ ಫಸ್ಟು. ಕ್ಯಾಪ್ಸಿಕಮಲ್ಲು ಫುಲ್ಲು ಏನು ಫುಲ್ ಉಂಡೆ ಇರುತ್ತೆ, ಅದರಲ್ಲಿ ನಿಮಗೆ ಬಜ್ಜಿ ಮಾಡಿಕೊಡ್ತಾ ಇದ್ದಾರೆ. ಕ್ಯಾಪ್ಸಿಕಮ್ಮು ಅದರಲ್ಲೂ ಕಡಿಮೆ ಬಜೆಟಲ್ಲಿ ಸಿಗ್ತಾ ಇದೆ ಇದು ನಿಮಗೆ. ರೋಡ್ ಸೈಡಲ್ಲಿ ಒಳ್ಳೆ ಟೇಸ್ಟ್ ಇದೆ. ಇದು ಕ್ಯಾಪ್ಸಿಕಮ್ದು ಟೇಸ್ಟ್ ನೋಡ್ತಾ ಇದ್ದೀನಿ. ಚೆನ್ನಾಗಲ್ವಾ? ಈರುಳ್ಳಿ ಹಚ್ಕೊಂಡು ಒಂದೊಂದು ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಕ್ಯಾಪ್ಸಿಕಮ್ದು ಇಷ್ಟ ಆಯಿತು. ಜೊತೆಗೆ ನಿಂಬೆಹಣ್ಣು ಕೊಟ್ಟಿರ್ತಾರೆ, ನಿಂಬೆಹಣ್ಣು ಕೂಡ ಹಾಕೋಬೋದು. ನೋಡಿ, ನಿಂಬೆಹಣ್ಣು ಕೂಡ ಹಾಕೊಂಡಿದ್ದೀನಿ ನಾನು. ನಿಂಬೆಹಣ್ಣು ಜಾಸ್ತಿನೇ ಇಟ್ಕೊಂಡಿದ್ದೀನಿ, ಚೆನ್ನಾಗಿದೆ.
ಟೇಸ್ಟು ಕಮ್ಮಿ ದುಡ್ಡಲ್ಲಿ ಈ ಥರ ಟೇಸ್ಟು ಸಿಗೋದು ಮೇನ್ ರೋಡು ನೆಲೆಸ್ಬಿಟ್ಟು ಆರಾಮಾಗಿ ಒಂದು ಬಜ್ಜಿ ತಿನ್ಕೊಂಡು ಹೋಗ್ಬೋದು, ಮನೆಗೂ ಪಾರ್ಸಲ್ ಕೂಡ ತಗೊಂಡು ಹೋಗ್ಬೋದು. ಒಳ್ಳೊಳ್ಳೆ ಟೇಸ್ಟಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಪ್ರೈಸ್ ವರ್ತು ನಿಮಗೆ ಒಂದು ಕ್ಯಾಪ್ಸಿಕಮ್ ನಿಮಗೆ ಹೌದು 100-105 ಗ್ರಾಮ್ ಬರಲ್ವಾ? ಒಂದು ಕೆಜಿ ಒಂದು 6-7 ಬರುತ್ತೆ ಅಷ್ಟೇ. ಹೌದು, ನಾವು ಅದಕ್ಕೆ ಒಂದು 4-5 ಥರ ನೋಡೋ ಅಂದ್ಬಿಟ್ಟು ಟೇಸ್ಟ್ ಬಂದಿದ್ದೀವಿ. ನಮ್ಮ ಫ್ರೆಂಡ್ ಹೇಳಿದ್ದು, ಯಾರೋ ಫ್ರೆಂಡ್ ಹೇಳಿದ್ದು ಗೊತ್ತಿಲ್ಲ, ನಮ್ಮ ಫುಲ್ ಫ್ರೆಂಡ್. ಓಕೆ, ನಮ್ಮ ಅವ್ರ ಫ್ರೆಂಡ್ ಹೇಳಿದ್ದು, ಅದಕ್ಕೋಸ್ಕರ ಇಲ್ಲಿ ಬಂದ್ವಿ. ನಾವು ಆಲ್ಮೋಸ್ಟು ನಾನ್ ವೆಜ್ ಪ್ರೇಯರ್ ಇಬ್ರು, ಆದ್ರೂ ನೋಡೋದ ಅಂತ ಬಂದ್ವಿ. ಟೇಸ್ಟ್ ತುಂಬ ಚೆನ್ನಾಗಿದೆ. ಹೊರಗಡೆ ಎಲ್ಲ ಫಿಲ್ ಮಾಡಿದ್ದಾರೆ, ಆಲೂಗೆಡ್ಡೆ ಮಸಾಲೆ ಫಿಲ್ ಮಾಡಿದ್ದಾರೆ. ತಿಂದು ಮುಗ್ಸಾಯ್ತು ನಮ್ದು. ಇನ್ನು ನೆಕ್ಸ್ಟ್ ಇನ್ನೇನು ಆರ್ಡರ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಕ್ಯಾಪ್ಸಿಕಮ್ಮು ಮತ್ತೆ ಪೈನಾಪಲ್ ತಿಂದ್ವಿ. ಅದು ಎರಡು ಕೂಡ ಟೇಸ್ಟ್ ನೋಡಿದ್ವಿ, ಸಖತ್ತಾಗಿತ್ತು. ಕ್ರಿಸ್ಪಿ ಆಗಿತ್ತು, ಎರಡು ಚೆನ್ನಾಗಿತ್ತು. ಒಳ್ಳೆ ಬೋಂಡ ಹಸಿಟ್ಟು ಜಾಸ್ತಿ, ಈ ಥರ ಸಾಫ್ಟ್ ಆಗಿರೋದೇನಿಲ್ಲ, ಕ್ರಿಸ್ಪಿ ಆಗಿತ್ತು. ಬಿಸಿಯಾಗಿ ಚೆನ್ನಾಗಿತ್ತು. ಖಾರ ಮತ್ತೆ ಈರುಳ್ಳಿ, ಕ್ಯಾರೆಟು ಜೊತೆಗೆ ನಿಂಬೆಹಣ್ಣು ಕೂಡ ಕೊಡ್ತಾರೆ. ಸ್ಯಾಂಡ್ವಿಚ್ ಕಣ, ಅದು ಸ್ಯಾಂಡ್ವಿಚ್ ಬಜ್ಜಿ ಅದು. ಇವಾಗ ನೋಡಿ ಯಾವ ತಗೋಣ ಇದು ಸ್ಯಾಂಡ್ವಿಚ್ ಹೇಳಿ ಸಾಕು. ಯಾವುದು ಆ ಕಡೆ ಲಾಸ್ಟು ಸ್ಯಾಂಡ್ವಿಚ್ ಇದಾ? ಹಾಂ, ಓಕೆ. ಬ್ರೆಡ್ಡಲ್ಲಿ ಮಾಡಿರೋದು ಅದು. ಬ್ರೆಡ್ಡಲ್ಲಿ ಮಾಡಿರ್ತಾರೆ ಬ್ರೆಡ್ಡು. ಇವಾಗ ಇದೊಂದು ಇಸ್ಕೊಂಡ್ರೆ ಸಾಕು ನಾವು? ಹಾಂ ಸಾಕು. ಊಟ ಮಾಡ್ಬೇಕಲ್ಲ ರಾತ್ರಿ, ಚಳಿಗೆ ತಿಂತಾ ಇದ್ರೆ ಮಳೆಗಿಲ್ಲ ಬಂದ್ಬಿಟ್ಟು ಚಳಿಲಿ ಮಸ್ತ್. ಮನೇಲಿ ಊಟ ಮಾಡೋಕ್ಕಾಗಲ್ಲ, ಇದೆ ಹೊಟ್ಟೆ ತುಂಬಿಡುತ್ತೆ. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ, ನಿಜವಾಗ್ಲೂ ಹೇಳ್ತಾ ಇದೀವಿ. ತುಂಬ ಚೆನ್ನಾಗಿದೆ, ಕಮ್ಮಿ ಬಜೆಟ್ ಸಿಗ್ತಾ ಇದೆ ನಿಮ್ಮದು. ಮೇನ್ ರೋಡಲ್ಲಿ ನಿಲ್ಸ್ಬಿಟ್ಟು ಆರಾಮ ಪಾರ್ಸಲ್ ಕೂಡ ತೊಗೊಂಡೋಗಿ ಮತ್ತೆ ಹೇಳ್ಬಿಡೋದಾ? ಹಾಂ, ಮತ್ತೆ ಒಳ್ಳೆ ಬಿಸಿ ಬಿಸಿಯಾಗಿ ಕೊಡ್ತಾರೆ ಇಲ್ಲೇ ಮಾಡಿ. ಅಣ್ಣ ಇದೇನಿದೆ ಸ್ಯಾಂಡ್ವಿಚ್ ಆಯ್ತಾ? ಅದೊಂದು ಕೊಡಿ ಅಣ್ಣ, ಸಿಂಗಲ್. ಬ್ರೆಡ್ ಬಜ್ಜಿ ಆರ್ಡರ್ ಮಾಡಿದ್ವಿ. ಇನ್ನೊಂದು ಸಂಜೆ ಟೈಮಲ್ಲಿ ತಿನ್ನೋಕ್ಕೆ ಒಂಥರ ಒಳ್ಳೆ ಮಜಾ ಅಲ್ವಾ? ಖಾರವಾಗಿ ಸಖತ್ತಾಗೈತೆ ಮಾತ್ರ. ಕೆಲವರು ಗೋಬಿ ಮಸಾಲೆ ಪುರಿ ಇದೆಲ್ಲ ಈ ಕಡೆ ತಿನ್ನಕ್ಕೆ ಬಂದಾಗ ಇದೊಂದ್ಸರಿ ಟೇಸ್ಟ್ ನೋಡಿ, ಚೆನ್ನಾಗಿದೆ. ಕಡಿಮೆ ಬಜೆಟಲ್ಲಿ ಸಿಗ್ತಾ ಇದೆ. ಹೊಸ DC ಆಫೀಸು ಸಿದ್ಧಾರ್ಥ ಲೇಔಟ್ ಹತ್ರ. ಸ್ವಲ್ಪ ವಿಡಿಯೋ ಸ್ವಲ್ಪ ವಾಯ್ಸ್ ಸ್ವಲ್ಪ ನೈಸ್ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೇನ್ ರೋಡು ಏನು ಮಾಡೋಕ್ಕಾಗಲ್ಲ. ಮೈಕ್ ಬೇರೆ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ತಗೋತೀವಿ. ಆಲ್ರೆಡಿ 2 ಮೈಕ್ ಒಂದೇ ಬ್ರ್ಯಾಂಡ್ ಇದೆ, ಅದಕ್ಕೋಸ್ಕರ ಅಡ್ಜಸ್ಟ್ ಆಗ್ತಾ ಇಲ್ಲ. ಸ್ವಲ್ಪ ಬೇರೆ ಬ್ರ್ಯಾಂಡ್ಗೆ ಹೋಗೋಣ. ನೆಕ್ಸ್ಟ್ ಬ್ರೆಡ್ ಬಜ್ಜಿ ಬಂತು. ನಿಂಬೆಹಣ್ಣು ಇಲ್ಲ, ಕಬಾಬ್ ಥರ ಅಲ್ವಾ? ನೋಡಿ ನಿಂಬೆಹಣ್ಣು ಇದ್ರೆ ಒಂಥರ, ನಿಂಬೆಹಣ್ಣು ರಸ ಸ್ವಲ್ಪ ಕೊಟ್ಟರೆ ಒಂಥರ ಟೇಸ್ಟ್ ಚೇಂಜ್ ಆಗೋದಿದ್ದಲ್ವಾ? ಈರುಳ್ಳಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಕೂಡ ಟೇಸ್ಟ್ ನೋಡ್ತಾ ಇದ್ದೀವಿ. ಸ್ಯಾಂಡ್ವಿಚ್ ಬ್ರೆಡ್ಡಲ್ಲಿ ಮಾಡಿರೋದು ಇದು. ಸಾಸ್ ಹಾಕೊಳ್ಳೋದು. ಫಸ್ಟು ಒಂದೊಂದು ಹಂಗೆ ತಿನ್ಬಿಟ್ಟು ಹಾಕೊಳ್ಳೋದ ಅಂತ. ನೀನು ಓಕೆ, ಟೊಮೊಟೊ ಸಾಸ್ ಹಾಕೋತಿದ್ದೀವಿ. ಸಾಕಾ? ಚೆನ್ನಾಗಿದೆ ಗುರು. ಒಂದೊಂದು ಐಟಮು ಒಂದೊಂದು ಥರ ಡಿಫ್ರೆಂಟ್ ಆಗೈತೆ. ಚೆನ್ನಾಗಿತ್ತು, ಇದು ಇಷ್ಟ ಆಯಿತು, ಚೆನ್ನಾಗಿದೆ. ಸಾಸ್ ಹಚ್ಕೊಂಡು ಇನ್ನು ಟೇಸ್ಟ್ ಮಾಡಿ ಗುರು. ಸಾಸ್ ಅಂತ ಸಕ್ಕತ್ತಾಗಿದೆ. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇದೇ ಫಸ್ಟು ಇದು ಕೂಡ ತಿಂತಿರೋದು, ಚೆನ್ನಾಗಿದೆ. ಟೇಸ್ಟ್ ಸಕ್ಕತ್ತಾಗಿಲ್ಲ. ಸಾಸ್ ಈರುಳ್ಳಿ ಹಾಕೋಲ್ಲ, ಖಾರ ಈರುಳ್ಳಿ ಒಳ್ಳೆ ಕಾಂಬಿನೇಷನ್. ಹೌದು, ಸಾಸ್ ಕೂಡ ನೀವು ಹಚ್ಕೊಂಡು ತಿನ್ಬೋದು, ಚೆನ್ನಾಗಿದೆ. ಬಜ್ಜಿ ಬೇಡ, ನಾವೆಲ್ಲ ತಿಂತಾರಿಲ್ಲ ಅಲ್ವಾ? ತಿನ್ನೋದೇ ಇಲ್ಲ, ಅಪರೂಪ. ಮೊಟ್ಟೆ ಬೋಂಡ ತಿಂತಾ ಇದ್ವಿ. ಇವಾಗ ರೇರು
ನಾನ್ ವೆಜ್ ಜಾಸ್ತಿ ಲಾಸ್ಟ್ ಪೀಸ್ ಇದೆ. ಈರುಳ್ಳಿಗೆಲ್ಲ ಬರ್ಕೊಂಡು ಹೌದು. ಬ್ಯಾಟಿಂಗ್ ಮಾಡೋಣ. 3 ಥರ ಐಟಮ್ ತಿಂದ್ವಿ ಅಲ್ವಾ? ಪೈನಾಪಲ್, ಕ್ಯಾಪ್ಸಿಕಮ್ಮು, ಬ್ರೆಡ್ಡಲ್ಲಿ ಮಾಡಿರೋಂಥದ್ದು 3 ಥರ ಐಟಮು ಕೂಡ ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅದು ಫ್ರೀ ಆದ್ರೂ ನೋಡೋಣ, ಕೇಳೋಣ ರೇಟ್ ಎಲ್ಲ ಎಷ್ಟು ಅಂತ. ಬ್ರೋ ಅಣ್ಣ ಫ್ರೀ ಆದ್ರ ಮಾತಾಡ್ತೀರಾ? ಹಾಂ ಹೇಳಿ ಸರ್. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ಸರ್ ನಮ್ದು 5 ವರ್ಷ ಆಗ್ತಾ ಬರ್ತದೆ. 5 ವರ್ಷದಿಂದ ಇಲ್ಲೇ ಇದ್ದೀರಾ? ಹೌದು ಸರ್. 5 ಸರ್ ನಮ್ಮಲ್ಲಿ 35 ವೆರೈಟೀಸ್ ಬಜ್ಜಿಸ್ನ ನಾವು ಮಾಡಿರ್ತೀವಿ. ಓಕೆ ನಾವು ಪೈನಾಪಲ್ ಅಲ್ಲೂ ಬಜ್ಜಿ ಮಾಡ್ಬೋದು ಅಂತೇಳಿ ಇಡೀ ಕರ್ನಾಟಕದಲ್ಲೇ ಸ್ಟಾರ್ಟ್ ಮಾಡಿದೆ ನಾವು. ಓಕೆ. ಈಗ ಅದಲ್ದೇನೆ ಮಶ್ರೂಮ್ ಬಜ್ಜಿ, ಬ್ರೆಡ್ ಬಜ್ಜಿ, ಕ್ಯಾಪ್ಸಿಕಮ್ ಬಜ್ಜಿ, ಅದಲ್ದೇನೆ ಬದನೆಕಾಯಿ, ಟೊಮೊಟೊ, ಈ ತರ ವೆರೈಟೀಸ್ ಬಜ್ಜಿಗಳನ್ನ ಮಾಡ್ಕೊಡ್ತೀವಿ. ನಾರ್ಮಲ್ ಆಗಿ ಎಲ್ಲಾ ತರ ವೆಜಿಟೇಬಲ್ ಬಜ್ಜಿ ಕೂಡ ಸಿಗುತ್ತೆ ಸರ್. ಓಕೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ರೆ ಎಷ್ಟರಲ್ಲಿದೆ ಸರ್ ನಮ್ಮಲ್ಲಿ 20 ರೂಪಾಯಿ, 15 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ. 15 ರೂಪಾಯಿಂದ. ಓಕೆ. ಒಂದು 60 ರೂಪಾಯಿ ಒಳಗಡೆನೆ ಇರುತ್ತೆ ಸರ್. ಈಗ ಹೊಸದಾಗಿ ಇನ್ನೂ ಡಿಫ್ರೆಂಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ಎಲ್ಲಾ ಕಡೆ ಚುರ್ಮುರಿ ಬಜ್ಜಿ, ಚುರ್ಮುರಿ ತಿಂದಿರ್ತೀರಾ, ನಾವು ಇಲ್ಲಿ ಬಜ್ಜಿ ಮಿಕ್ಸ್ ಚುರ್ಮುರಿ ಅಂತ ಹೇಳಿ ಮಾಡ್ತೀವಿ. ಅದು ಕೂಡ ಮಾಡ್ಕೊಡ್ತೀವಿ. ಹೌದು. ನಮ್ಮಲ್ಲಿ ಡ್ರೈ ಗೋಬಿ ಕೂಡ ಸಿಗುತ್ತೆ, ಮಶ್ರೂಮ್ ಡ್ರೈ ಸಿಗುತ್ತೆ, ಸ್ಯಾಂಡ್ವಿಚ್ ಸಿಗುತ್ತೆ, ಪಡ್ಡು ಸಿಗುತ್ತೆ, ಬೆಣ್ಣೆ ಪಡ್ಡು ಸಿಗುತ್ತೆ, ವಡಾಪಾವ್ ಸಿಗುತ್ತೆ. ಇನ್ನು ಹೊಸದಾಗಿ ಏನಾದ್ರು ಮಾಡ್ಬೇಕಾ ಅಂತ ಹೊಸವಾಗಿ ತಯಾರು ಮಾಡಿ ಮಾಡ್ತಾ ಇದೀವಿ ಸರ್. ಓಕೆ. ಹೊಸ ಪ್ರಯತ್ನ ಕೂಡ ಮಾಡ್ತಾ ಇದ್ದೀರಾ? ಹೌದು ಸರ್. ಜನಕ್ಕೆ ಒಂದು ಡಿಫ್ರೆಂಟ್ ಆಗಿ ಕೊಡ್ಬೇಕು ಅಂತ ಹೇಳಿ ಮಾಡಿ. ಏನ್ ಸರ್? ಅದೇ 5 ವರ್ಷ ರನ್ನಿಂಗ್. 5 ವರ್ಷ ಒಂದು ಚಿಕ್ಕದಾಗಿ ಟೆಂಟ್ ಹಾಕೊಂಡಿದ್ದಾನೆ. ಇದೇ ಜಾಗದಲ್ಲಿ ಚಿಕ್ಕದಾಗಿ ಒಂದು ಟೆಂಟ್ ಹಾಕೊಂಡಿದ್ದು. ಇನ್ ಸ್ವಲ್ಪ ಕೆಲಸ ನಡೀತಿತ್ತು, ಒಂದ್ 2 ತಿಂಗಳು ಗ್ಯಾಪ್ ಆಗಿತ್ತು. ಈಗ ಒಂದ್ ಚಿಕ್ಕದಾಗಿ ಫುಡ್ ಟ್ರ್ಯಾಕ್ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ನೋಡಿ, ಮುಂಚೆ 5 ಇಯರ್ ನಮ್ಮ ಮೈಸೂರ ನಮಗೆ ಗೊತ್ತಿಲ್ಲ. ಹೌದು. ಇದೇ ಫಸ್ಟ್ ಅದು ನಮ್ಮ ಚಂಡಿ ಹಿಡಿದಕ್ಕೆ ಬಂದ್ವಿ ಇಲ್ಲಿಗೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಹೌದು. ಒಂದು ಮಾರುತಿ ಹೋಮ್ ಮೀಲ್ ಮಾಡ್ಕೊಂಡಿದ್ದಾರೆ ಇವಾಗ. ಹೌದು ಸರ್. ಇವಾಗ ಸಿದ್ಧಾರ್ಥ ಲೇಔಟ್ ನಮ್ಮ ಗೀತಾ ಕಾರ್ಮೆಂಟ್ ಆಪೋಸಿಟ್ ಸಿಕ್ಬಿಡುತ್ತೆ ನಿಮ್ಗೆ. ಇದು ಒಳ್ಳೊಳ್ಳೆ ಟೇಸ್ಟ್ ಅಲ್ಲಿ ನಿಮ್ಗೆ ಒಂದು 30-35 ತರ ಐಟಮ್ ಕೂಡ ಕೊಡ್ತಾ ಇದ್ದಾರೆ. ಪೈನಾಪಲ್ ಕೂಡ ಸಿಗ್ತಾ ಇದೆ. ನಾವು ಕೂಡ ಟೇಸ್ಟ್ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಕ್ಯಾಪ್ಸಿಕಮ್ಮು ನಾವು ಮೈಸೂರಲ್ಲಿ ಎಲ್ಲಾ ಕಡೆ ನೋಡಿದೀವಿ, ಕ್ಯಾಪ್ಸಿಕಮ್ಮು ಉಂಡೆಲ್ ಮಾಡಿರೋದು ತಿಂದಿಲ್ಲ, ಆದ್ರೂ ಒಳ್ಳೆ ಟೇಸ್ಟ್ ಇದೆ ಮಾತ್ರ. ಪ್ರೈಸ್ ಕೂಡ ನೀವು ನೋಡ್ಕೋಬಹುದು. ಒಂದು 30 ರೂಪೀಸ್ ಇಂದ ಹಿಡಿದು 60 ತನಕ ಮಿನಿಮಮ್ ಇದೆ. 55-60 ತನಕ ಒಳ್ಳೆ ಟೇಸ್ಟ್ ಅಲ್ಲಿ ಕೊಡ್ತಾ ಇದ್ದಾರೆ. ನಿಮ್ಮ ಹೆಸರೇನು ಸರ್? ನಿಮ್ಮ ಹೆಸರು? ನನ್ನ ಹೆಸರು ಕಿರಣ್ ಅಂತ. ಅಮ್ಮ ಅವರು ಶಿವರಾಜ್ ಅಂತ. ಓಕೆ. ಅಣ್ಣ ತಮ್ಮ? ಅಣ್ಣ ತಮ್ಮ. ಓಕೆ. ಅವ್ರ ಫ್ಯಾಮಿಲಿನೇ ಇಲ್ಲಿ ಮಾಡ್ಕೊಡ್ತಾ ಇರೋದು ಸರ್. ಎಲ್ಲ ಇಲ್ಲ ಸರ್, ಅಂದ್ರೆ ಸಣ್ಣ ಪುಟ್ಟ ಅಂದ್ರೆ ಬಿಸ್ನೆಸ್ ವಿಷಯದಲ್ಲಿ ಒಂಚೂರು ಡಿಸ್ಕಷನ್ ಮಾಡ್ತೀವಿ, ಅವಾಗ ಒಂಚೂರು ಇದ್ ಮಾಡ್ತೀವಿ ಅಷ್ಟೇನೆ. ಅದ್ ಬಿಟ್ರೆ ಪರ್ಸನಲ್ ಆಗಿ ಯಾವ್ದೇ ರೀತಿ ಸಮಸ್ಯೆ ಇಲ್ಲ. ಹೌದು. ಮತ್ತೆ ಇವಾಗ ಯಾವ್ದೇ ಕಸ್ಟಮರ್ ಏನೇ ಪದಾರ್ಥ ಕೇಳಿದ್ರು ಅಲ್ಲೇ ಫ್ರೆಶ್ ಆಗಿ ಮಾಡ್ಕೊಡ್ತೀರಾ? ಹೌದು ಸರ್. ನಾರ್ಮಲ್ ಬಜ್ಜಿಗಳು ಬಿಸಿ ಬಿಸಿ ಹಾಕ್ತಾ ಇರ್ತೀವಿ. ಅವ್ರ ವೆರೈಟೀಸ್ ಯಾವ್ದು ಕೇಳ್ತಾರೆ ಅದನ್ನ ಖುದ್ದಾಗಿ ನಾವೇ ಹಾಕೊಡ್ತೀವಿ ಬಿಸಿ ಬಿಸಿ. ನಿಮ್ಗೆ ಯಾವ್ದೇ ರೀತಿ ಸ್ಟಾಕ್ ಆಮೇಲೆ ಅವ್ರು ಕಸ್ಟಮರ್ ವೇಟ್ ಮಾಡೋ ಪೇಷನ್ಸ್ ಇದ್ರೆ ಅವ್ರು ಕೇಳಿದ್ದನ್ನೇ ನಾವು ಒಂದೊಂದ್ ಪ್ಲೇಟ್ ಆದ್ರೂ ಕೂಡ ಬಿಸಿ ಬಿಸಿಯಾಗಿ ಪ್ರಿಪೇರ್ ಮಾಡ್ಕೊಡ್ತೀವಿ ಸರ್. ಓಕೆ. ನೋಡಿದ್ರ ಇಷ್ಟು ಕೂಡ ಹೇಳ್ತಾ ಇದಾರೆ. ನಿಮ್ಗೆ ವೆಯ್ಟ್ ಮಾಡಿ ನಿಮ್ಗೆ ಇಷ್ಟವಾಗಿದ್ದ ಪದಾರ್ಥ ತಿನ್ಬೇಕು ಅಂದ್ರೆ ಅಲ್ಲೇ ಮಾಡಿ ಕೊಡ್ತಾರೆ. ಅದರಲ್ಲೂ ಒಳ್ಳೆ ಟೇಸ್ಟ್ ಅಲ್ಲಿ ಕೊಡ್ತಾ ಇದಾರೆ, ಕಡಿಮೆ ಬಜೆಟ್ ಅಲ್ಲಿ ಕೊಡ್ತಾ ಇದಾರೆ. ಸರ್ ನಾವು ಯಾವುದೇ ರೀತಿ ಕೆಮಿಕಲ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಬಳಸಲ್ಲ. ಹಾಗೂ ನಾವು ಬಳಸುವಂತ ಆಯಿಲ್ ಸನ್ಫ್ಲವರ್ ಆಯಿಲ್ ನ ಬಳಸ್ತೀವಿ. ಓಕೆ ಗೈಸ್, ಟೇಸ್ಟ್ ನೋಡಿದ್ವಿ. ಟೇಸ್ಟ್ ಅಂತೂ ಮಸ್ತ್. ಹೌದು. ಎಷ್ಟಾಯ್ತು ಬಿಲ್ಲು? 75 ರೂಪಾಯಿ ಕಡಿಮೆಲಿ. ಕ್ಯಾಪ್ಸಿಕಮ್ ಎಷ್ಟು? ಬರೀ 75 ರೂಪಾಯಿಗೆ 3 ತರ ಐಟಮ್ ತಿಂದಿವಿ. ಕ್ಯಾಪ್ಸಿಕಮ್ 40. ಕ್ಯಾಪ್ಸಿಕಮ್ 40. ಆಮೇಲೆ ಪೈನಾಪಲ್ ಬರೀ 15 ರೂಪಾಯಿ. ಆಮೇಲೆ ಸ್ಯಾಂಡ್ವಿಚ್ ಬಜ್ಜಿ, ಬ್ರೆಡ್ ಬಜ್ಜಿ ಅವ್ರು 20 ರೂಪಾಯಿ ತಗೊಂಡ್ರು. 20 ರೂಪಾಯಿನಾ? ಅಷ್ಟೇ. ಟೋಟಲ್ 40, 20, 60, ಒಂದು 15, 75. 75 ರೂಪಾಯಿಗೆ 3 ತರ ಐಟಮ್. ನನ್ನ ಲೈಫಲ್ಲಿ ನಾವು ಈ ತರ ಟ್ರೈ ಮಾಡೇ ಇಲ್ಲ. ಏನು ಇಲ್ಲ ಡಿಜೆ ವ್ಯಾಕ್ಸ್ ಕೇಳ್ತಾವ್ರೆ ಏನದು ಅಂತ. ಅಂದ್ರೆ ವ್ಲಾಗ್ಸ್ ಅಂತ ಹೇಳಿದ್ವಿ. ನಾವೇನಾರ ವಿಡಿಯೋ ಮಾಡ್ತಾರೆ ರೋಡ್ ಆಡಕ್ಕೆ ಹೋದ್ರೆ ಮುಗಿದ ಕತೆ. ಇಲ್ಲಿ ನೋಡಿ, ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ. ಮೈಸೂರು ಸ್ವಲ್ಪ ವರ್ಷದಲ್ಲೇ ಆಗ್ಬಿಡುತ್ತೆ. ಇಲ್ಲಿ ಬಂದ್ರು ಸ್ವಲ್ಪ ಗಾಡಿ ಹಾಕ್ಬಿಟ್ಟು ಸ್ವಲ್ಪ ರೋಡ್ ದಾಟುವಾಗ 75 ರೂಪಾಯಿ ಹೊರ್ತು ಅಲ್ವಾ? ಹೌದು. ನಾವಿದೆ ಬಜ್ಜಿ ಬೋಂಡ ಎಲ್ಲ ಟ್ರೈ ಮಾಡಿದ. ನಾವು ಮೊಟ್ಟೆ ಬೇಡ ತಿಂತಿದ್ವಿ, ಕಬಾಬ್ ತಿಂತಿದ್ವಿ, ನಾನ್ ವೆಜ್. 75 ರೂಪಾಯಿ 3 ತರ ಐಟಮ್ ತಿಂದಿದ್ವಿ. ಟೇಸ್ಟ್ 3 ಚೆನ್ನಾಗಿತ್ತು. ಇನ್ನು ಬೇರೆ ತರ ಎಲ್ಲ ಇದೆ. 30 ಇಂದ 35 ಐಟಮ್ಸ್ ಇದೆ. ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು. ಅದರಲ್ಲೂ ನಿಮ್ಗೆ 50 ರೂಪಾಯಿ ಒಳಗಡೆ ಸಿಗ್ತಾ ಇದೆ ಎಲ್ಲ. ಯಾವ್ದು 50 ಮೇಲೆ ಯಾವ್ದು ಇಲ್ಲ, 50 ರೂಪಾಯಿ ಮೇಲೆ ಯಾವ್ದು ಇಲ್ಲ ನಮಗೆ. ಹೌದು. ಲೋ ಬಜೆಟ್ ಅಂತಾನೆ ಹೇಳ್ಬೋದು. ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. ಅಲ್ಲೇ ಬಿಸಿ
ನೀವು ವೆಯ್ಟ್ ಮಾಡಿದ್ರೆ ಬಿಸ್ಕಿಟ್ ಇದೇ ಒಂದು ಬೋಂಡ ನಾವು ರೆಸ್ಟೋರೆಂಟ್ ಹೋಟೆಲ್ ರೆಸ್ಟೋರೆಂಟ್ ಹೋಗ್ತೀವಿ ಅಂದ್ರೆ ಉದ್ನೋಡಿದೆ 30 ರೂಪಾಯಿ ಹೇಳ್ತಾರೆ. ವಡೆ ಸಾಂಬಾರೇ 30 ರೂಪಾಯಿ ಐತೆ. ಪಕೋಡ 30 ರೂಪಾಯಿ 4 ಪಕೋಡ ಕೊಡ್ತಾರೆ. ಹೌದು, ತುಂಬಾ ಟೇಸ್ಟ್ ಆಗಿದೆ. ಅಣ್ಣ ತಮ್ಮ ಮಾಡ್ಕೊಂಡಿದ್ದಾರೆ, ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ದಾರೆ, ಫ್ರೆಶ್ ಆಗಿದೆ, ಒಳ್ಳೆ ಫ್ಯಾಮಿಲಿ ಮಾಡ್ಕೊಂಡಿದ್ದಾರೆ. ಬಂದು ತಿನ್ನಿ, ಟೇಸ್ಟ್ ನೋಡಿ. ಕಡಿಮೆ ಬಜೆಟಲ್ಲಿ ನಿಮಗೆ ಸಿಗ್ತಾ ಇದೆ. 50 ರೂಪಾಯಿಗೆ ನಿಮಗೆ ಒಂದು 3-4 ಥರ ಐಟಮ್ ತಿನ್ಕೋಬೋದು. 15 ರೂಪಾಯಿ ಅಂದ್ರೆ 3 ಐಟಮ್ ತಿನ್ಕೋಬೋದು. ರೋಡ್ ಸೈಡ್ ಬಂದವರು ಅದು ಸನ್ಪೂರ್ ಎಣ್ಣೆ ಈಗ ರೇಟಲ್ಲಿ ಯಾರು ಆಕ್ಚುಲಿ ರೇರ್ ಒಂದು 10% ಅಷ್ಟೇ ಯೂಸ್ ಮಾಡೋದು ಎಲ್ಲರೂ. ಎಲ್ಲ ಪಾಮ್ ಆಯಿಲ್ ಅದು ಇದು ಯೂಸ್ ಮಾಡ್ತಾರೆ. ಸನ್ಪೂರ್ ಎಣ್ಣೆ ನಮ್ಮ ಮುಂದೆನೆ ಪ್ಯಾಕೆಟ್ ತೋರಿಸಿದ್ರು, ಸನ್ಪೂರ್ ಯೂಸ್ ಮಾಡೋದು ನೋಡಿ ಅಂದ್ಬಿಟ್ಟು. ಸರಿ, ಓಕೆ. ಈ ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಥ್ಯಾಂಕ್ ಯು. ಹೌದು, ಈ ಕಡೆ ಇರೋರೆಲ್ಲ ಬಂದು ಒಂದ್ಸಲ ವಿಸಿಟ್ ಮಾಡಿ. ಇದೇ ಥರ ಸಪೋರ್ಟ್ ಇರಲಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.